ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಕನಕಪುರ. ಸೊ ನಾನೀಗ ಒಂದು ಔಟ್ಡೋರ್ ಅಲ್ಲಿ ಇದ್ದೀನಿ. ಈ ಔಟ್ಡೋರ್ ಅಲ್ಲಿ ನನ್ನ ಜೊತೆ ಇಬ್ರು ಅಸಾಧಾರಣ ಪ್ರತಿಭೆಗಳಿವೆ. ಆ ಪ್ರತಿಭೆಗಳು ಯಾರಂದ್ರೆ ನನ್ನ ಎಡ ಬಲ ಇದ್ದಾರೆ, ನೋಡ್ಬೋದು, ನೋಡ್ತಾನೆ ಇದ್ದಾರೆ. ಪ್ರೇಕ್ಷಕರು ನೋಡ್ತಾ ಇದಾರ ಇಲ್ವೋ ಗೊತ್ತಿಲ್ಲ, ಬಟ್ ನೀವಂತೂ ನನ್ನನ್ನ ನೋಡ್ತಾ ಆಗೋಯ್ತು. ನಮಸ್ಕಾರ ಅಂದೇಳ್ಕೆ ನಾವ್ ಹಿಂಗೋಯ್ತು ರಪ್ಪ ತಿರುಗ್ಬಿಟ್ಟು ಹೇಗಿದ್ದೀರಾ? ಸ್ವಾಗತ ನಿಮ್ಗುನು. ಸ್ವಾಗತ ಸಿನಿಮಾಗೆ. ಸೊ ಮಂಡ್ಯಕ್ಕೆ ಬಂದಿದೀವಿ. ಸೊ ಕಲಾವಿದರ, ಅದರಲ್ಲೂ ಕಾಮಿಡಿ ಕಲಾವಿದರ ಒಂದಷ್ಟು ಮಾತುಕತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ತೆರೆ ಮೇಲೆ ನಗ್ಸೋದೆ ಇವರ ಕಾಯಕ. ಆದ್ರೆ ಇವರ ಕಾಯಕ ಹೇಗಿದೆ, ನಮ್ಗೆ ಸಿನಿಮಾ ಅಂತ ಅಂದ್ರೆ ಮೈಂಡ್ ಬರೋದು ಹೀರೋಗಳು, ಹೀರೋಯಿನ್ಗಳು, ಸಂಭಾವನೆ ವಿಚಾರ ಅಂದ್ರೂ ಅವರೇ ಬರ್ತಾರೆ. ಈ ಕಾಮಿಡಿ ಕಲಾವಿದರ ಬದುಕು ಹೇಗಿರುತ್ತೆ ಸರ್? ಅದು ನಾವೇ ತಂದ್ಕೊಬೇಕು. ಇದೆಯಾ ಇಲ್ವಾ ಅವೆಲ್ಲದಕ್ಕಿಂತ ನಾನು ಹೇಳೋದೇನಂತಂದ್ರೆ, ನಗಿಸ್ತೀವಿ. ನಗು ಇಲ್ದ್ರೆ ಯಾವ ಮನುಷ್ಯನೂ ಇರಲ್ಲ ಸರ್. ಯಾವುದೇ ನಗುಗೆ ಬಡವ ಶ್ರೀಮಂತ ಜಾತಿ ಭೇದ ಏನೂ ಇರಲ್ಲ. ನಮ್ಮ ಕಾಯಕ ನಗಿಸೋದು. ನಾವು ಆಯ್ಕೆ ಮಾಡ್ಕೊಂಡ್ರೆ ವೃತ್ತಿ ಇದೆಯಲ್ಲ, ಅದು ನಾವು ಎಂಟರ್ಟೈನ್ ಮಾಡೋದಷ್ಟೇ ನಮ್ಗೆ ಗೊತ್ತಿರೋದು. ಹಂಗಂತ ನಾವು ನಗ್ದಿರಕ್ ಸಾಧ್ಯನೇ ಇಲ್ಲ. ನಾವು ನಗ್ಲೇಬೇಕು. ಒಂದು ಕಾಮಿಡಿ ಆಗುತ್ತೆ. ಅವರು ಕೇಳಿದ್ ಬೇರೆ ತರ ಇತ್ತು ಪ್ರಶ್ನೆ. ನಗ್ತೀವಿ ನಾವು, ಎಂಜಾಯ್ ಮಾಡೋದು ಕೇಳ್ಬೇಕು ಅಂತಂದ್ರೆ ಅದೇ ಬರುತ್ತೆ ನೋಡಿ. ನಾವು ತಂದ್ಕೊಬೇಕು. ನಾವು ಅದೇ ಗಿರಿಯಣ್ಣ ಹೇಳ್ದಂಗೆ ನಮ್ಮ ಕಾಯಕ ನಾವು ನಗ್ಸೋದು, ಕಲಾವಿದ್ರು ನಾವು. ಸೊ ನಗ್ಸೋದ್ರ ಮಾತ್ರ ಅಲ್ಲ, ನಾವು ಆ ನವರಸಗಳನ್ನು ಕೂಡ ಅವಾಗವಾಗ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರು ಏನು ಕೇಳ್ತಾರೆ ಅನ್ನೋದು ಅರ್ಥ ಮಾಡ್ಕೊಂಡು ನಾವು ತೆರೆ ಮೇಲೆ ತಂದ್ಬಿಟ್ಟು ಮಾಡ್ತೀವಿ. ಸೊ ನಮ್ಮ ಬದುಕಲ್ಲಿ ನಗುನ ನಾವು ಕಂಡ್ಕೊಂತ ಇರಲೇಬೇಕು. ಯಾಕಂದರೆ ನೋವುಗಳನ್ನೇ ಅನುಭವಿಸ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನಗುನ ನಗ್ಸೋದ್ರ ಜೊತೆಗೆ ನಾವು ಸ್ವಲ್ಪ ನಗುನ ಬೇರೆ ಕಡೆಯಿಂದ ನಾವು ಕಂಡ್ಕೊತಾ ಇರಬೇಕು, ತಗೊತಾ ಇರಬೇಕು. ಕಾಮಿಡಿ ಕಲಾವಿದರಾಗಿ ತೃಪ್ತಿ ಇದೆಯಾ? ಯಾಕೆ ತೃಪ್ತಿ ಇಲ್ಲ? ತೃಪ್ತಿ ಅಂದ್ರೆ ಹೇಗಿಟ್ಟು ಮಾಡ್ತಾನೆ ಇರಲ್ಲ ನಾವು. ಕಲಾವಿದನಾಗಿ ತೃಪ್ತಿ ಇದೆ. ಕಲಾವಿದನಾಗಿ ಅದು ಎನಿ ಟೈಮ್. ನಟ, ನವರಸಗಳು ಅಂದ ತಕ್ಷಣ ಅದೆಲ್ಲದ್ರಲ್ಲೂ ಕಲಾವಿದ. ಕಾಮಿಡಿಗೆ ಅದು ಕಿರೀಟ ಇದ್ದಂಗೆ ನವರಸಗಳಲ್ಲಿ. ಯಾಕಂದ್ರೆ ನೀವು ಯಾವುದೇ ರಸಕ್ಕೆ ಕಾಮಿಡಿ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ದಟ್ ಈಸ್ ದ ಮೇನ್ ಥಿಂಗ್ ನಮ್ಮ ನಟನೆಯಲ್ಲಿ. ಸೊ ನಾವು ಕಾಮಿಡಿ ನಟರಾಗಿರೋದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ, ತುಂಬಾ ಗೌರವ ಇದೆ. ನಾವು ಇನ್ನೂ ಕಲಿತಾ ಇದೀವಿ, ಕಲ್ತ್ಕೊಂಡು ಇನ್ನೂ ನಗಿಸ್ಬೇಕು ಅಂತ ಇನ್ನೂ ಪ್ರಯತ್ನ ಪಡ್ತಾನೆ ಇದೀವಿ. ಸಾಕಷ್ಟು ಕಲಾವಿದರ ಜೊತೆಯಲ್ಲಿ ನಟಿಸಿದ್ದೀರಾ. ತುಂಬಾ ತೃಪ್ತಿ ಕೊಟ್ಟಿರುವಂತಹ ಸಿನಿಮಾಗಳು, ತುಂಬಾ ತೃಪ್ತಿ ಕೊಟ್ಟಿರುವಂತಹ ತೆರೆ ಮೇಲಿನ ಜೋಡಿಗಳು ಯಾವುದು? ಶಿವ ಕೆರಪೇಟೆ. ನನಗೇನಂತಂದ್ರೆ ಸಿನಿಮಾನೇ ತೃಪ್ತಿ ಕೊಡ್ತದೆ ನಮಗೆ. ಸಿನಿಮಾ ಸೂಪರ್. ನಾನು ಏನು ಗೊತ್ತಾ ಸತೀಶ್ ಅವರೇ, ನನಗೆ ನಟನೆ, ಸಿನಿಮಾ ರಂಗ, ಅಭಿನಯ ಇವುಗಳನ್ನ ಬಿಟ್ಟು ನಮಗೆ ಬೇರೆ ಏನೋ ಗೊತ್ತಿಲ್ಲ. ನಮಗೆ ರಂಜಿಸ್ಬೇಕು, ಎದುರುಗಡೆ ಇರೋರನ್ನ ನಗಿಸ್ಬೇಕು. ಅಂದರೆ ಅವ್ರನ್ನೊಬ್ಬರನ್ನ ನಗ್ಸೋಕ್ಕೋಸ್ಕರ ಬೇರೆಯವ್ರನ್ನ ಹೀಯಾಳಿಸ್ಬಾರ್ದು, ಬೇರೆಯವ್ರಿಗೆ ನೋಡ್ಕೊಡ್ಬಾರ್ದು. ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು ಯಾವಾಗ್ಲೂ ನಟನೆ ಮುಖಾಂತರ ಮಾಡ್ಕೊಂಡು ಹೋಗ್ತಿದ್ದೀವಿ. ನಮಗೆ ಸಿನಿಮಾ ಇಷ್ಟ, ಸಿನಿಮಾ ನಮ್ಮ ಬದುಕು, ಸಿನಿಮಾ ನಮ್ಮ ಜೀವನ, ಸಿನಿಮಾನೇ ನಾವು ಎದ್ದೇಳೋದು, ಸಿನಿಮಾನೇ ತಿನ್ನೋದು, ಸಿನಿಮಾನೇ ಊಟ ಮಾಡೋದು, ಸಿನಿಮಾದಲ್ಲೇ ಓಡಾಡೋದು, ಹಿಂಗೆಲ್ಲ ಆಗಿರೋದ್ರಿಂದ ಪ್ರತಿಯೊಬ್ಬರು ಒಡನಾಟ ಕೂಡ ನಮಗೆ ಭಾಳ ಇಷ್ಟ. ಪ್ರತಿಯೊಬ್ಬರು ಒಡನಾಟನೂ ಇಷ್ಟ ಆಗುತ್ತೆ. ಸೊ ನಮಗೊಂದು ಒಳ್ಳೆ ಜೋಡಿ ಅಂದ್ರೆ ನಾನು ಇವರಿಬ್ಬರೇನೆ ಇಷ್ಟವಾದ ಜೋಡಿ. ನಿಜವಾಗ್ಲೂ ಹೇಳ್ತಿರೋದು. ದೊಡ್ಡಣ್ಣ ಸಾಧುಕೋಕಿಲ್ಲ ಬೇರೆ ನನಗೆ ಇವ್ರ ಜೊತೆ ಆಕ್ಟ್ ಮಾಡಕ್ ತುಂಬಾ ಇಷ್ಟ. ಆಮೇಲೆ ನಮ್ ಜೋಡಿ ಆಕ್ಟ್ ಮಾಡತ್ತೆ, ಸ್ಕ್ರಿಪ್ಟ್ ತುಂಬಾ ಕೇಳುತ್ತೆ, ಇನ್ನೂ ಚೆನ್ನಾಗಿ ಬರೆಯಕ್ಕೆ ಮೂವ್ ಮಾಡತ್ತದು, ಇನ್ನು ಇನ್ವಾಲ್ವ್ ಆಗಕ್ ಚೆನ್ನಾಗಿರುತ್ತೆ, ಇಂಪ್ರೂವೈಸೇಷನ್ ಮಾಡಕ್ ಚೆನ್ನಾಗಿರುತ್ತೆ. ಅಯೋಗ್ಯ 2 ರಿಲೀಸ್ ಆದ್ಮೇಲೆ ಬಹುಶಃ ಅದಾಗ್ಬೋದು ಅನ್ನೋ ಒಂದು ನಂಬಿಕೆ ಐತಿ. ಅಷ್ಟು ಚೆನ್ನಾಗಿದೆ. ಒಂದಿಬ್ರು ಕೇಳಿದ್ರೆ ಇವಾಗ ಜೋಡಿ ಮಾಡ್ಬೇಕು ಅನ್ಕೊಂಡಿದೀವಿ, ಮಾಡ್ತೀವಪ್ಪ. ಬರೀ ಅಯೋಗ್ಯ ಅಲ್ಲ, ಜೊತೆ ಕಾಂಬಿನೇಷನ್. ಈಗ ಅಯೋಗ್ಯ 2 ನಲ್ಲಿ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಅನ್ನೋದನ್ನ ಕೇಳ್ಪಟ್ಟೇನೆ ನಮ್ ಸಿನಿಮಾದಲ್ಲೂ ನಿಮ್ಮ ಮಾಡ್ಬೋದಾ ನೀವು ಅಂತ. ಮಾಡ್ಬೋದಾ ಅಂದ್ರೆ ಮಾಡ್ತೀವಿ ನಾವು. ಇದೊಳ್ಳೆ ಕಥೆ ಆಯ್ತಲ್ಲ, ಕರಿಯೋಣ, ಮಾಡೋಣ, ಹೇಳಿ ಮಾಡೋಣ, ಕೆಲಸ ಮಾಡಕ್ಕೇನಂತೆ ಜೊತೆಲಿ. ಅಯೋಗ್ಯ ಪಾಠ ಒಂದು 8 ವರ್ಷ ಆಯಿತು. ಅದಾದಮೇಲೆ ಗಿರಣ್ಣ ನಾವು ಏನು ಯಾವಾಗಲೂ ಸಿಗೋದು, ಫೋನ್ ಮಾಡ್ತಾ ಇರೋದು. ನಂದೊಂದು ಏನಂದರೆ, ನಾನು ನಿಮ್ಗೂ ಎಷ್ಟು ವರ್ಷ ಆಗಿರ್ಬೋದು ಫೋನ್ ಮಾಡಿ, ನಾವು ಸಿಕ್ತಾಗ ಮಾತಾಡ್ತೀವಿ. ಬಟ್ ಅದೇ ಪ್ರೀತಿ ಇರುತ್ತೆ, ಅದೇ ಒಡನಾಟ, ಅದೇ ಸ್ನೇಹ ಇದ್ದೇ ಇರುತ್ತೆ. ನಾವು ಅಷ್ಟೇ, ನಾವು ಯಾವಾಗಲೂ ಫೋನ್ ಮಾಡಲ್ಲ. ನಾವು ಅಯೋಗ್ಯ ಪಾರ್ಟ್ 1 ಬಿಟ್ಟರೆ ಅಯೋಗ್ಯ ಪಾರ್ಟ್ 2 ನಲ್ಲಿ ಇಬ್ರು ಸೇರ್ಕೊಂಡು ಕಾಂಬಿನೇಷನ್ ಆ್ಯಕ್ಟ್ ಮಾಡಿರೋದು. ಒಳ್ಳೆ ಕಾಂಬಿನೇಷನ್. ಹೌದು, ಬೆಣ್ಣೆ ಮಟನ್ ಒಳ್ಳೆ ಕಾಂಬಿನೇಷನ್. ಮತ್ತೆ ಬೆಣ್ಣೆ ಬೇಕೇ ಬೇಕು, ಊಟಕ್ಕೂ ಬೆಣ್ಣೆ ಬೇಕೇ ಬೇಕು. ಅದು ಇವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು, ಇಲ್ಲಿ ತನಕ ಗೊತ್ತಾಗಿಲ್ಲ, ಮಂಡಿಗೆ ಬಂದ್ಮೇಲೆ ಗೊತ್ತಾಗಿರೋದು. ನಿಜವಾಗ್ಲೂ ಶಿವಣ್ಣ, ನನಗೆ ಆ ಕೋಳಿ ಸಾರು ಬೆಣ್ಣೆ ಹಾಕ್ತಾರೆ ಅಂತ ಕೇಳಿದ್ಮೇಲೆ ಹೌದಾ ಅಂತ ಅನ್ಸ್ಬಿಡ್ತು ನನಗೆ ಒಂದ್ಸಲ. ವಿಷಯ ಹೇಳ್ಬಿಡ್ತೀನಿ ನಾನು. ಪಾರ್ಟ್ 1 ಶೂಟಿಂಗ್ ಟೈಮಲ್ಲಿ ಯಪ್ಪಂಗೆ ಆಯ್ತಾ ಇಲ್ಲ, ಜ್ವರ. ಜ್ವರ. ನಾನು ಹೇಳ್ಬಿಡ್ತೀನಿ ಅದನ್ನ. ಜ್ವರ
ಮುಗಿಸಿದ್ಮೇಲೆ ಊಟ ಅಂತಂದ್ರೆ ಇಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಆಯ್ತಲ್ಲ ಆಮೇಲೆ ಒಂಚೂರು ನಮ್ಮ ಮೊಸರು ತಿನ್ಕೊಬಿಟ್ಟು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಸ್ತಾಗವ್ರೆ ಸತೀಶ್ ಸರ್ ಕರೆದ್ರು ಏಯ್ ಬಾಗಿರಿ ನೀವು ಕೂತ್ಕ ಜ್ವರ ಎಲ್ಲ ಹೋಯ್ತಾ ಬಾ ಕೂತ್ಕೊಂಡ್ರೆ ಇಲ್ಲ ನಾನು ಆಯ್ತಾನೆ ಕೂತ್ಕಾಗ್ರು ಅಂದ್ಬಿಟ್ಟು ಊಟ ಕೊಡಿ ಅಂತ ಮೊದಲೇ ಜ್ವರ ಆಯ್ತು ಕೋಳಿ ಗಿಳಿ ಎಲ್ಲ ತಿನ್ನೋಕ್ಕಾಯ್ತದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಮುದ್ದೆ ಹಾಕಿದ್ರು ಸಾಂಬಾರು ಹಾಕಿದ್ರು ಬೆಣ್ಣೆ ಹಾಕಿದ್ರು ಬೆಣ್ಣೆ ಯಾರು ಹಾಕ್ತಾರೆ ಸಾಂಬಾರ್ಗೆ ಅಂತ ಇವರು ತಿನ್ನುಗ್ರು ಅಂತ ಒಂದು ಮುದ್ದೆ ತಿಂದರು ಚಿಕನ್ ತಿಂದರು ಸಾಂಬಾರನ್ನ ಕುಡಿದ್ರು ಊಟ ಆದ್ಮೇಲೆ ಇನ್ನೊಂದು ಸ್ವಲ್ಪ ಒಂಚೂರು ರೈಸು ಅಂತ ಹೇಳ್ಬಿಟ್ಟು ತಿಂತಾಯಿದ್ರು ಆಲ್ರೆಡಿ ಬೆವ್ತೋಗೈತೆ ಫುಲ್ಲು ಊಟ ಮಾಡ್ಬಿಟ್ಟು ಕೈ ತೊಳ್ಕೊಂಡು ಕುತ್ಕೊಂತಾರೆ ಜ್ವರ ಹೋಯ್ತು ಅನ್ನೋ ರೇಂಜಿಗೆ ರೆಡಿ ಆಗಿದ್ದು ಸಾರಲ್ಲಿ ಏನೋ ಮಹಿಮೆ ಇದೆ ಅದೇ ಔಷಧಿ ತರ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಮಾಡೋ ಖಾರ ಎಲ್ಲ ಹಾಕ್ತಾರಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಸೂಪರ್ ಆಗಿ ವಿ ಆರ್ ಬ್ಲೆಸ್ಡ್ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಪಾತ್ರಗಳಲ್ಲಿ ನಟಿಸ್ಬೇಕು, ಬೇರೆ ಬೇರೆ ರೀತಿಯಾದಂತಹ ಸಿನಿಮಾಗಳಲ್ಲಿ ಕಲ್ಪನೆ ಇರುತ್ತೆ. ಸೊ ಆದ್ರೆ ಕಾಮಿಡಿ ಕಲಾವಿದರನ್ನ ಜಾಸ್ತಿಯಾಗಿ ಕಾಮಿಡಿ ಇದ್ದಾಗಲಷ್ಟೇ ಕರೀತಾರೆ. ಕಾಮಿಡಿ ಕಲಾವಿದರು ಅಂತಲ್ಲ, ನಾವು ಆಕ್ಟರ್ಸ್, ನಾವು ಕಾಮಿಡಿ ಮಾಡ್ತೀವಿ, Okay, ನಾವು ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತೀವಿ, ಕಾಮಿಡಿನ ಜಾಸ್ತಿ ಹೊತ್ಕೋತೀವಿ, ನಮಗ್ ಇಷ್ಟ ಅಂತ. ಅಲ್ಲ, ನಿಮಗೂ ಕೂಡ ಬೇರೆ ರೀತಿಯಾದಂತಹ ಶೇಡ್ಗಳೇ ಮಾಡ್ಬೇಕು ಅಂತಲ್ಲ, ಬೇರೆ ಬೇರೆ ಪಾತ್ರದ ಮುಖಾಂತರ ಕಾಮಿಡಿಯನ್ನ ಮಾಡೋದು. ಶೇಡ್ಗಳಲ್ಲಿ ನಿಮಗೂ ಕೂಡ ಒಂದು ಇಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಹೇಳಿದ್ದು ನವರಸಗಳನ್ನು ಮಾಡ್ತೀವಿ, ನಾವು ಎಲ್ಲವನ್ನು ಮಾಡ್ತೀವಿ. ನಮಗೆ ಬೇಕಾದಾಗ ಕಾಮಿಡಿಯನ್ನ ಆ ರಸದಲ್ಲಿ ತುರುಕ್ತಿವಿ ನಾವು. ಈಗ ಕರೆಕ್ಟ್, ನಾನು ಅದನ್ನೇ ಹೇಳ್ತಾ ಇರೋದು. ನಾವು ಬರೀ ಕಾಮಿಡಿ ಆಗ್ಬಿಡ್ತದೆ, ಕನಸುಗಳಿಗೆ ಬರೀ ಕಾಮಿಡಿ ಅಲ್ಲ, ನಾವು ವೇದಿಕೆ ಸಿಗಲ್ಲ. ಇವ್ರು ಕೇಳ್ತಿರೋದು, ಸತೀಶ್ ಅವ್ರು ಕೇಳ್ತಿರೋದು ನಿಮ್ಮನ್ನ, ಆ ಬೇರೆ ಪಾತ್ರಗಳನ್ನ ಮಾಡಕ್ ಇಷ್ಟನಾ ನಿಮ್ಗೆ? ಯಾವ್ಯಾವ ತರ ಪಾತ್ರ ಮಾಡಕ್ ಹೇಳ್ತಾ ಇರೋದು ನಾನು. ಅದನ್ನ ಈಗ ಒಂದು ವಿಲನ್ ರೋಲ್ ಮಾಡ್ಬೇಕು ಅಂದ್ರೆ ವಿಲನ್ ಮಾಡಿದ್ ಯಾಕೆ ಮಾಡೋದು? ಹಿಂಗ್ ಮಾಡ್ತಾ ಗೊತ್ತಾ ಇವರು ವಿಲನ್. ಈಗ ನಿಮಗೆ ಒಂದು ಶಿವ ಕೇರ್ಪೇಟೆ ಅಂತ ಗಿರಿ ಅಂದ ತಕ್ಷಣ ಜಾಸ್ತಿ ನೋಡೋದು ವಿಲನ್ ಅಂತಂದ್ರೆ ನಿಮ್ ಮೈಂಡ್ ಬರಲ್ಲ. ಆ ತರದ ಒಂದು ಕೊಟ್ರೆ ನಿಮ್ಮ ಕೆರಿಯರ್ ಹಿನ್ನಡೆ ಆಗುತ್ತಾ? ಏನಕ್ಕೆ ಹಿನ್ನಡೆ ಆಗತ್ತೆ? ನಾವು ನಟರ್ರಿ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ನಾವು ಏನ್ ಬೇಕಾದ್ರೂ, ನಾವು ನೀರಿದ್ದಂಗೆ. ನೀವು ಯಾವ ಗ್ಲಾಸ್ಗೆ ಹಾಕ್ತೀವಿ ಆ ಶೇಪ್ ತಗೋತೀವಿ ನಾವು. ನಮ್ ಕಲಿಕೆನೇ ಅದಲ್ವಾ? 20-30 ನಾಟಕ ಮಾಡಿದೀವಿ, ಓದ್ತಾನೆ ಇದೀವಿ, ತಿಳ್ಕೊಂತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಬದುಕ್ತಾ ಇರ್ತೀವಿ. ಇದೇ ಜೀವನ ನಮ್ದು ಆಗಿರುವಾಗ ಇವಾಗ ನೀವು ಸಿಲಿಕಾನ್ ಸಿಟಿ ಅಂತೆಲ್ಲ ಸಿನಿಮಾದ್ರೆ ನಾನು ಚೇಂಜ್ ಸ್ನ್ಯಾಚರ್, ನಾನು ಕಳ್ಳ, ನಾನು ರಾಜುವಲ್ಲಿ ನೀನು ಕಾಮಿಡಿ ಮಾಡಿದ್ದೀನ. ಇಟ್ಸ್ ಅ ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಅಲ್ವಾ? ಸೊ ಆ ಥರದ ಕ್ಯಾರೆಕ್ಟರ್ಗಳು ಮಾಡ್ಬೇಕಾದ್ರೂ ಮಾಡ್ತೀವಿ ನಾವು. ನಾವು ಮಾಡಲ್ಲ ಅಂತಲ್ಲ, ಮುಂಚೆ ವಿಲನ್ ಆಗೇ ಮಾಡ್ತಾ ಇದ್ದಿದ್ದು, ಆಮೇಲೆ ಕಾಮಿಡಿ ಆಗಿದ್ದು, ಟರ್ನ್ ಓವರ್ ಆಗಿದ್ದು ಅಷ್ಟೇ. ಡೈರೆಕ್ಟರ್ ಮಾಡಿ ನೀವು ಚೆನ್ನಾಗಿ ಮಾಡ್ತೀನಿ ಅಂತ ಮಾಡಿಬಿಡ್ತಾರೆ. ಆಮೇಲೆ ಕಾಮಿಡಿ ಇತ್ತು ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಇವ್ರ ಶೈಲಿ ಇದೆ ಗೊತ್ತಾ ಕಾಮಿಡಿ ಅವ್ರದ್ದು? ಅದನ್ನ ಇವ್ರ ಶೈಲಿ ಅಂದ್ರೆ ಅವ್ರಲ್ಲಿ ಇದೆ, ಇನ್ಸ್ಟೆಂಟ್ ಆಗಿ ಹೇಳ್ತಾರೆ. ನನಗೆ ಅಷ್ಟಿಲ್ಲ, ನಾನು ತಿಳಿದು ನೋಡಿ ಕೂತು ಮಾತಾಡುವಂಥದ್ದು. ಇದು ಹಿಂಗ್ ಮಾತಾಡ್ಬೋದು ಅಂತ ನಮ್ಗೆ ಇಷ್ಟು ಇನ್ಸ್ಟೆಂಟ್ ಇಲ್ಲ. ಅದು ಪ್ರಸಾದ ಅದ ಅವ್ರಿಗೆ, ದೇವ್ರು ಕೊಟ್ಟಿರೋ ಪ್ರಸಾದ. ನಮ್ಗೆ ಅಷ್ಟಿಲ್ಲ. ಏನೋ ಶಿವರಾಜ್ ಕೇಳ್ಬಿಟ್ಟು ಚೆನ್ನಾಗಿ ಮಾಡ್ತಾರಂತ ಅವ್ರ ಆಕ್ಟಿಂಗ್ ನಾವು ಅಯೋಗ್ಯದಲ್ಲಿ ನೋಡ್ತಿರ್ತೀವಲ್ಲ, ನಾವೇ ನೋಡ್ತಾ ಇರ್ತೀವಿ. ನಾನು ಡೈಲಾಗ್ ಅಂತಾರೆ, ಹೌದಲ್ವಪ್ಪ ಆಲ್ರೆಡಿ ಅಂತ ನಮ್ಗೆ ಅವ್ರು ನೋಡಿ ತಿಳ್ಕೊಳ್ಳುವಂಥದ್ದು ಇರ್ತದೆ. ನಾವು ಬರೀ ಕಾಮಿಡಿ ಅಂತಲ್ಲ, ಎಲ್ಲಾ ಪಾತ್ರಗಳನ್ನು ಮಾಡುವಂತಹ ಶಕ್ತಿ ನಮಗಿದೆ. ಏನ್ ಗೊತ್ತಾ, ಮಾಡಿಸ್ಬೇಕು ಅದನ್ನ ನಾನು ಕೇಳ್ತಾ ಇರೋದು. ಮಾಡಿಸ್ಬೇಕು. ಒಂದಕ್ಕೆ ಪೋಟ್ರೆ ಮಾಡ್ಬಿಡ್ತಾರಲ್ಲ, ಅದು ನಿಮ್ಮಲ್ಲೂ ಅದೊಂದು ನೋವು ಇರುತ್ತೆ. ನೋವಿದೆ. ಈಗ ಬದುಕಿಗೆ ನಾವು ಮಾಡ್ಲೇಬೇಕು. ಅವರು ಕಾಮಿಡಿ ಕ್ಯಾರೆಕ್ಟರ್, ಸರಿ ಮಾಡೋಣ. ಒಂದು ವಿಲನ್ ಕ್ಯಾರೆಕ್ಟರ್ ಮಾಡೋಣ, ಅದ್ರಲ್ಲಿ ಕಾಮಿಡಿ, ಸರಿ ಮಾಡೋಣ. ನೆನ್ನೆ ಮೊನ್ನೆ ಕೇಳ್ಬೇಕಾದ್ರೂ ಕೇಳ್ತಾರೆ, ಅಂದ್ರೆ ನೀವು ಹೀರೋ ಆಗಿ ಮಾಡಿದೀರಾ? ಇಲ್ಲ, ನಾನು ಹೀರೋ ಅಲ್ಲ ಸರ್, ನಾನು ನಟ, ನಾನು ಕಲಾವಿದ. ನೀವು ಈ ಕ್ಯಾರೆಕ್ಟರ್ ಕರಿತೀರ, ಕ್ಯಾರೆಕ್ಟರ್ ಮಾಡ್ತೀನಿ. ಇಡೀ ಸಿನಿಮಾಗೆ ನೀನೇ ಮೇನ್ ಲೀಡ್ ಹೋಗಿರೋ, ಅದಕ್ಕೆ ಹೀರೋ ಅಂತಾರೆ ಅಂತಂದ್ರೆ ಅದನ್ನ ಮಾಡ್ತೀನಿ. ನಾನು ಕಲಾವಿದ್ರು ಸ್ವಾಮಿ, ನಾನು ಕಲಾವಿದ. ಇಡೀ ಸಿನಿಮಾನೇ ನನ್ಗೆ ಜವಾಬ್ದಾರಿ ಕೊಟ್ಬಿಟ್ಟು ಈಗ ಪಾತ್ರ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಅದು ಒಂದು ಪಾತ್ರನೇ, ನಾನು ಅದನ್ನು ಮಾಡ್ತೀನಿ. ನನ್ಗೆ ಇದು ಯಾಕೆ ಮನ್ಸುಗಳಿಗೆ ಬಂದ್ಬಿಟ್ಟೈತೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೊಂಥರ ಮೂಢನಂಬಿಕೆ ಆಗ್ಬಿಟ್ಟೈತಾ? ಇದು ನೀನು ಅಮಾವಾಸ್ಯೆ ದಿನ ಅಲ್ಲಿ ಹೋಗ್ಬೇಡ, ಅಲ್ಲೇನೋ ದಾಟ್ಬಿಟ್ರೆ ನಿಂಗೆ ಹಿಂಗ ಆಗ್ಬಿಡ್ತದೆ, ಹಂಗ ಆಗ್ಬಿಡ್ಬೋದೇನೋ ಗೊತ್ತಿಲ್ಲ ನಮ್ಗೆ. ಕಾಮಿಡಿ ಬಿಟ್ಟು ಬೇರೆ ಮಾಡ್ಬೇಡ, ಜನ ನೋಡಲ್ಲ ಹಂಗಲ್ಲ. ಅದೆಲ್ಲ ಹೇಳ್ತಿರೋದು. ಹೀರೋ ಆಗ್ಬಿಟ್ಟವ್ರು ನಾವ್ ಯಾಕೆ ಕರಿಬೇಕು? ಅಣ್ಣ ನೀನ್ ಅಟ್ಲೀಸ್ಟ್ ಒಂದು ಫೋನ್ ಮಾಡು, ನಾನು ಹೇಳ್ತೀನಿ, ಮಾಡ್ತೀನ ಮಾಡಲ್ವೋ ಕೇಳಿ. ಕೇಳ್ದಲೇ ಕಲಾವಿದರುಗಳನ್ನ ಒಂಥರ ಅದೇನಾಗುತ್ತೆ ಅಂದ್ರೆ ಕೆಲವೊಬ್ರಿಗೆ ಆ ಪಾತ್ರ ಬಯಸ್ಬಿಟ್ಟು ಬಂದಿರುತ್ತೆ. ಇಲ್ಲ, ಇದನ್ನ ಇಡೀ ಸಿನಿಮಾ ಈ ಕ್ಯಾರೆಕ್ಟರ್ನ ಇವ್ರು ಮಾಡ್ಲೇಬೇಕು ಅಂದ್ಬಿಟ್ಟು ಅದು ಹೀರೋ ಅಂತ ಆಗುತ್ತೆ. ಹೌದು, ಹೀರೋ ಅಂತ. ಈಗ ಹಂಗಾರೆ ಇಡೀ ಸಿನಿಮಾದಲ್ಲಿ ಫೈಟ್ ಮಾಡಿ ಏನೋ ಮಾಡ್ಕೊಂಡ್ರೆ ನಾವು, ನಮ್ಮ ಹೀರೋಗಳು ತುಂಬಾ ಜನ ಇದ್ದಾರೆ. ಹೌದು, ನಾವು ಅವ್ರ ಜೊತೆ ನಾನು ಇನ್ನೂ ಗಣೇಶ್ ಅವ್ರ ಜೊತೆ ಆಕ್ಟ್ ಮಾಡಿಲ್ಲ, ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ, ಜಗ್ಗೇಶ್ ಅಣ್ಣನ ಜೊತೆ ಆಕ್ಟ್ ಮಾಡಿಲ್ಲ, ಪ್ರೇಮ್ ಅವ್ರ ನಿರ್ದೇಶನದಲ್ಲಿ ಆಕ್ಟ್ ಮಾಡಿಲ್ಲ, ಉಪೇಂದ್ರ ಸರ್ ಜೊತೆ ನಾನು ಆಕ್ಟ್ ಮಾಡಿಲ್ಲ.
ನನಗಿನ್ನೂ ಆಸೆ ಇದೆ, ನಾನು ಅವ್ರಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕು. ನಾನು ಒಂದು ಆ ಸಿನಿಮಾನ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಈ ಸಿನಿಮಾಗೆ ಈ ಕತೆಗೆ ನೀವು ಆ್ಯಪ್ಟ್ ಆಗಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ಹೇಳ್ತಾರೆ. ಹೋಗ್ಬಿಟ್ಟು ನಾವು ಶೂಟಿಂಗ್ ಎಲ್ಲ ಮುಗಿಸಿದ್ಮೇಲೆ ಸೊ ಹೀರೋ ಅವರು ಹೆಂಗ್ ಬರ್ತಾರೆ, ಹೀರೋನಾ ಹೌದಾ, ಓಕೆ ಓಕೆ ಓಕೆ. ನಾನು ಮತ್ತು ಗುಂಡ ಅದೊಂಥರ ಅದೊಂದು ನಮ್ಮ ಮುಂದೆ ಎಲ್ಲೋ ಪಕ್ಕದಲ್ಲೇ ನಡೀತಿದೆ ಅನ್ನೋ ಥರ ಕಂಟೆಂಟು. ಸೊ ಅದ್ರಲ್ಲಿ ಆಟೋ ಶಂಕರ ಅವನು ಕ್ಯಾರೆಕ್ಟರ್. ಅದು ಸಿನಿಮಾಗೆ ಅಂತ ಬಂದಾಗ ಅದನ್ನು ಹೀರೋ ಅಂತೀರಾ ಅಂದರೆ ಓಕೆ ಅನ್ನಿ, ಆದರೆ ನಾನು ಬೇರೆ ಪಾತ್ರ ಮಾಡಲ್ಲ ಅಂತ ನೀವು ಯಾಕಂತೀರಾ? ಒಂದು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಯು ಡೋಂಟ್ ಎಸಿಟೇಟ್. ನಾವು ಮಾಡ್ತೀವಿ, ನಾವು ಅದು ಹೀರೋ ಅಂತ ಕನ್ಸಿಡರ್ ಮಾಡ್ರೆ ಮಾಡ್ಕೊಳ್ಳಿ, ಅದೇ ನಮ್ಗೇನು ತೊಂದರೆ. ನಾವು ಹೀರೋ ಆದ್ರೆ ಆಕ್ಟ್ ಮಾಡ್ತೀವ, ಏನ್ ಕೊಟ್ರು ಕೊಟ್ರೆ ಆಕ್ಟ್ ಮಾಡ್ತೀವ, ಮತ್ತೆ ಆಕ್ಟ್ ಮಾಡ್ತೀವಿ ಅಷ್ಟೇ. ನಾವು ಕಲಾವಿದ್ರು ಮಾಡ್ತೀವಿ ಅಷ್ಟೇ, ನಾವ್ ಏನ್ ಕೊಟ್ರು ಮಾಡ್ತೀವಿ. ನಾವು ತಟ್ಟೆಗೆ ಯಾವ ಊಟ ಹಾಕೋರು ಮಾಡ್ತೀವಿ ನಾವು. ಎಷ್ಟೋ ಕಡೆ ಇವಾಗ ಬಡಿಸಿ ಅಷ್ಟೇ. ಎಷ್ಟೋ ಕಡೆ ನನಗೆ ಸಿಗ್ತಾರೆ, ನಮ್ಮ ದೇವಣ್ಣ ಅಂತವ್ರೆ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದೇವಣ್ಣ ಅಂತ, ಅವ್ರ ಫ್ರೆಂಡ್ ಯಾರೋ ಒಬ್ರು ಸಿಕ್ತಾಗ ನಮ್ಮನೆಗೆ ಬಂದಿದ್ರು, ಅಲ್ಲಿ ಹೋಗ್ತೀವಿ ಬನ್ನಿ ಕಾಫಿ ಕೊಡ್ಕೊಂಡು ಹೋಗಿ ಅಂತ. ಆಮೇಲಿಂದ ಬಂದು ಮಾತಾಡ್ತಾ ಶಿವಣ್ಣ ನಿಂಗೆ ಹೇಳಿದ್ನಲ್ಲ ಅವತ್ತು, ಅದೇ ಒಂದು ಸಿನಿಮಾಗೆ ಒಂದು 30-35 ದಿನ ಡೇಟ್ ಬೇಕಾಗಿತ್ತು ಅಂತ ಇವರೇ ಕೇಳಿದ್ದು, ಇವನೇ ಹೇಳಿರೋದು, ಅವ್ರು ಹೀರೋ ಆಗೋರೇ ಮಾಡಿಲ್ಲ ಅಂತ. ಕಾಫಿ ಕ್ಯಾನ್ಸಲ್ ಅಂದೆ ಮನೇಲಿ ನಾನು. ಅಂದ್ರೆ ಸುಮ್ಮನೆ ಅವ್ರಿಗೆ 30-35 ದಿನ ನಮಗೂ ಡೇಟು, ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಆರಾಮ ಮಾಡ್ಬೋದಾಗಿತ್ತು. ಅಂದ್ರೆ ಹಂಗೆ ಅನ್ಕೊಂಡಿರ್ತಾರೆ. ಅಂದ್ರೆ ನಿಮ್ ಮುಖಾಂತರ ನಾನು ಹೇಳ್ತಾ ಇರೋದೇನಂದ್ರೆ, ಕಲಾವಿದರುಗಳು ನಾವು ಒಂದು ಸಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಮಾಡ್ತೀವಿ ನಾವು. ಈ ರೀತಿಯಾದಂತಹ ಎಷ್ಟು ಅವಕಾಶಗಳು ಕಲಾವಿದರಿಗೆ ಮಿಸ್ ಆಗಿರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನಮ್ಗೆ ರಾಜವಲಿ ಬಂದಾಗ 4-4 ತಿಂಗಳು ಕೆಲಸನೇ ಮಾಡಿಲ್ಲ ನಾನು. ಏಕೆ? ಹೌದು, ಯಾರು ಕರೀಲೇ ಇಲ್ಲ. ಏನಕ್ಕೆ ಕರಿಬೇಕು ಇವ್ನ, ಈ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಅವನು ಹೆಂಗ್ ಮಾಡ್ತಾನೆ ಕಾಮಿಡಿ ಅಂತ. ನಮಗೇನಂತ ಏನ್ ಕರೆದ್ರು ನೋಡಿ, ನಾವ್ ಹೆಂಗ್ ಗೊತ್ತಾ, ಸಿನಿಮಾಯಿಂದ ಕಿತ್ತಾಕಿದ್ರೆ ನಾಟಕದಲ್ಲಿ ಮಾಡ್ತೀವಿ, ನಾಟಕದಲ್ಲಿ ಕಿತ್ತಾಕಿದ್ರೆ ಬೀದಿ ನಾಟಕದಲ್ಲಿ ಎಂಟರ್ಟೈನ್ ಮಾಡ್ತೀವಿ. ನಾವು ಬಣ್ಣ ಹಚ್ಚೋದು ಮಾತ್ರ ಕಾಯಕ, ಆಕ್ಟ್ ಮಾಡೋದು ನಗ್ಸೋದು ನಮ್ಮ ಕಾಯಕ, ನಾವು ಅಷ್ಟು ಮಾಡೇ ಮಾಡ್ತೀವಿ. ನಿಮ್ಗಾದ್ರೂ ನಿಮ್ಮ ಸಿನಿಮಾದಲ್ಲಿ ನನಗೆ ನಿಮ್ಮ ಪಾತ್ರ ತುಂಬಾ ಖುಷಿ ಕೊಟ್ಟದ್ದು ರಾಬರ್ಟ್ ನೋಡಿ. ಅದು ನಟನೆ ಅಲ್ವಾ, ಎಂತ ಕಲಾವಿದ ಆ ರೀತಿಯಾದಂತ ಒಂದು ಪಾತ್ರಕ್ಕೆ ಹೋಗೋದು ಅದು ಒಂದು ಚಾಲೆಂಜ್. ಆ ರೀತಿ ಪಾತ್ರವನ್ನ ಮಾಡ್ಬೇಕು ಅಂತ ನಿರ್ದೇಶಕರು ಯೋಚನೆ ಮಾಡ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ಮಾಡ್ತಾರೆ ಸ್ವಾಮಿ, ಇವ್ನು ಮಾಡ್ತಾರೆ ಅಂತ ಮಾಡಿಸ್ತಾರಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕಲಾವಿದ್ರಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ಸೊ ನಾನು ಆಗ್ಲಿಂದ ಕೇಳಿಪೇಟೆಗೆ ಡೈಲಾಗ್ ಕೊಟ್ರೆ ಅಷ್ಟೇ ಮಾಡ್ತಾರೆ, ಇನ್ನೇನು ಮಾಡಲ್ಲ, ಅದೇಂಗ್ ಡಿಸೈಡ್ ಮಾಡ್ತೀರಾ? ಅವ್ರು ಮಾಡ್ತಾರ, ಅವ್ರು ರಾಬರ್ಟ್ ಅಲ್ಲಿ ಮಾಡಿದ್ದಾರೆ, ಇನ್ನೊಂದು ಪಿಕ್ಚರ್ ಮಾಡಿದ್ದಾರೆ ನಂಗೆ ಗೊತ್ತು. ಇಡೀ ಸಿನಿಮಾ ಮೂಗ. ಆಮೇಲೆ ಏನು ಅಂದ್ರೆ ಡಬ್ಬಿಂಗ್ ಹೋಗಿದ್ರಂತೆ, ಏನ್ ಮಾತಾಡ್ತೀನಿ ಅಂದ್ರೆ ಕಲಾವಿದ ಪಾತ್ರದ ಪರಕಾಯ ಪ್ರವೇಶ. ಅದು ಆಕ್ಚುಲಿ ರಾಬರ್ಟ್ ಬಂದು ನಾನು ತರುಣಣ್ಣನ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಾತ್ರನ ಶಿವರಾಜ್ ಕೇರಪೇಟೆ ಕಾಮಿಡಿ ಕಿಲಾಡಿಯಿಂದ ಬಂದಿರೋಂತನು, ಬಾಕಿ ಸಿನಿಮಾಗಳು ಮಾಡ್ತಿದ್ದಾನೆ, ಕಾಮಿಡಿ ಮಾಡ್ತಿದ್ದಾನು. ಇವನಿಗೆ ಈ ಪಾತ್ರ ಕೊಟ್ರೆ ಮಾಡ್ತಾನೆ ಇವನು ಅನ್ನೋ ನಂಬಿಕೆ ಅವ್ರಿಗಿತ್ತಲ್ಲ. ಒಂದ್ ಕಡೆ ನಗಿಸ್ತೀರಾ, ಅಳಿಸ್ತೀರಾ, ಎರಡು ಇದೆ ಆ ಪಾತ್ರದಲ್ಲಿ. ಪಾತ್ರ ಬರ್ದಿರ್ತಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಬರೀಬೇಕು, ಆ ಬರ್ದಾಗ ಇವ್ರು ಮಾಡಿದ್ರೆ ಹೆಂಗಾಗತ್ತೆ ಅಂತ ಗೊತ್ತಿರುತ್ತೆ. ನಮ್ಗೆ ಹೆಂಗ್ ಗೊತ್ತಾ, ನಾವು ಪಾತ್ರ ಯೋಚನೆ ಮಾಡಲ್ಲ. ನೀವು ಯೋಚನೆ ಮಾಡಿದ್ರೆ ನಾವು ಒಳಗ್ ಬರ್ತೀವಿ, ನಾವು ನಟಿಸ್ತೀವಿ. ನಮ್ಗೆ ಚೆನ್ನಾಗಿ ಸಿಕ್ತು ಅಂದ್ರೆ ಇನ್ನೂ ಇಂಪ್ರೂವೈಸ್ ಮಾಡ್ತೀವಿ. ದರ್ಶನ್ ಸರ್ಗುನು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಕೆಲವೊಂದಷ್ಟು ವಿಷಯಗಳನ್ನ ಅವರು ಕೂಡ ಬಂದು ಹೇಳ್ತಿದ್ರು, ಕೇರ್ಪಟ್ಟೆ ಅವರೇ ಒಂದು ಕೆಟ್ಟ ಐಡಿಯಾ ಕೊಡ್ತೀನಿ, ಅವ್ರು ಹೇಳ್ದಂಗೆ ಕೆಟ್ಟ ಐಡಿಯಾ ಕೊಡ್ತೀನಿ, ಇಷ್ಟ ಅರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕಿವಿರು ಒಂದಷ್ಟು ವಿಷಯ ಹೇಳ್ಬಿಟ್ಟು ಅವರು ಅಂದ್ರೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ನಾನು ತಪ್ಪು ಮಾಡ್ತಿರೋದನ್ನ ಕರೆಕ್ಟ್ ಮಾಡ್ಕೊಂಡಿದ್ದೆ ಅವ್ರು ಹೇಳಿದ್ಮೇಲೆ. ಏನಿಗೆ ಗೊತ್ತಾ, ನಿನ್ ನೋಡೋ ರೀತಿ ಬೇರೆ ಬೇರೆ ಆಗ್ತಾ ಇರುತ್ತೆ. ಹೌದು ಹಿಂಗ್ ಮಾಡಿದ್ರು ಚೆನ್ನಾಗಿರುತ್ತಲ್ಲ ಅಂತ ನಾವು ಮಾಡಿದೀವಲ್ಲ. ಈ ಶಿವನ ಹಿಂಗೆ ಈ ತರ ಡೈಲಾಗ್ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ. ನಾವು ಹೇಳ್ತೀನಿ, ಶಿವನ ಬೇಜಾರು ಮಾಡ್ಕೊಬೇಡ, ಹಿಂಗೆ ಹೇಳು ಚೆನ್ನಾಗಿರುತ್ತೆ, ಚೆನ್ನಾಗಾಯ್ತಲ್ಲ ಮತ್ತೆ ಈ ತರನೇ. ಅವ್ರಿಗೆ ಸಾರು ಕೂಡ ಈ ತರನೇ. ಫಸ್ಟ್ ಶಾರ್ಟು ನಮ್ದು ಬಾಬಿಗೆ ಅದೇ ಜಿಮ್ಮಲ್ಲಿ ಅವನಿಗೆ ಅವಮಾನ ಆಗ್ಬಿಟ್ಟಿರ್ತಾರೆ, ಹೋಗ್ಬಿಟ್ಟು ಸಮುದ್ರಕ್ಕೆ ನೆಗೆದ್ಬಿಟ್ಟಿರ್ತಾನೆ. ಆಮೇಲೆ ಸೈಡಲ್ಲಿ ಯಾರೋ ಒಂದು ಎತ್ತಾಕೊಂಡ್ ಬಂದಿರ್ತಾರೆ, ಫೋನ್ ಬರುತ್ತೆ, ಬಾಬಿಗೆ ನೀರಿಗೆ ಬಿದ್ದುಬಿಟ್ಟಾನೆ, ಸೈಡಿಗೆ ಕೂರಿಸಿದೀವಿ ಅಂತ ಹೇಳ್ಬಿಟ್ಟು ಬಂದು ಕೆಳಗಡೆ ಕೂದು ಏನಾಯ್ತು ಬಾಬಿ ಅಂತಾರೆ. ಏನಾಯ್ತು ಬಾಬಿ ಅಂತಂದಾಗ ಹಿಂಗೆ ಕತ್ತಿ ಎತ್ಬಿಟ್ಟು ನೋಡ್ತೀನಿ. ಅದೇ ಫುಡ್ ಶಾಟ್ ಇಡೀ ಸಿನಿಮಾಗೆ. ಅವ್ರನ್ನ ಆ ಡ್ರೆಸ್ಸಲ್ಲಿ ನೋಡಿದ ತಕ್ಷಣ ನಾನು ಅಂದ್ಬಿಟ್ಟೆ, ಯಾಕೆ ಕೇರ್ಪಟ್ಟೆ ಅನ್ನೋ ಡೈಲಾಗ್ ಗೊತ್ತಿಲ್ಲ. ಅದು ಫಸ್ಟ್ ಅಂದರೆ ಅವ್ರು ನಾರ್ಮಲ್ ಆಗಿ ದರ್ಶನ್ ಸರ್ ನಾವು ನೋಡಿದ್ವಿ, ಅವ್ರು ಬಂದು ಹಿಂಗೆ ಕುತ್ಕೊಂಡ್ಬಿಟ್ಟು ಕೇಳ್ತಾರೆ ಏನಾಯ್ತು ಬಾಬಿ ಅಂತಾರೆ. ನಾನು ಹಿಂಗೆ ನೋಡಿದ ತಕ್ಷಣನೇ ನನಗೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ, ದರ್ಶನ್ ಸರ್ ನೋಡ್ತಿದ್ದೀನಿ ಅನ್ನೋ ಥರಕ್ಕೆ. ಆಮೇಲೆ ಅವರು ಅಲ್ಲ ರಾಬರ್ಟ್ ಸಿನಿಮಾಗೆ ಫುಡ್ ಶಾಟ್ ನಾನು ಮಾಡಿದ್ದು. ಮತ್ತೆ ಒಂದು ನಿಮಿಷ ತಾಳಿ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ನಾನು ದರ್ಶನ, ನೀವು ಶಿವರಾಜ್ ಕೇರ್ಪಟ್ಟೆ, ಹೌದು ಇಲ್ಲಿ ಪಾತ್ರಕ್ಕೆ ನಾನು ಹಿಂಗಿದ್ದೀನಿ, ಇವೆಲ್ಲನ ಬಿಟ್ಬಿಡಿ. ಅಲ್ಲ ಅವ್ರು ಬೇರೆ ಥರನೇ ಹೇಳಿದ್ರು ಅದನ್ನ ಹೇಳೋಕ್ಕಾಗಲ್ಲ ನಾನು.
ಎದುರುಗಡೆ ಯಾರವನೇ ಏನು ಅವ್ನು ರಾಬರ್ಟು, ನೀವು ಅವ್ನ ಫ್ರೆಂಡು ಬಾಬಿ, ಅಷ್ಟೇ ಇಷ್ಟೇ ಅಂತಂದ್ರು. ನೆಕ್ಸ್ಟ್ ಟೇಕ್ ಓಕೆ. ಏನ್ ಹೇಳ್ತೀರಿ ನಿಮ್ದು ಸ್ನೇಹಿತರ ಬಗ್ಗೆ? ಖುಷಿ ಆಗತ್ತಲ್ಲ, ಮತ್ತೆ ಅವ್ರು ಇದ್ದಿದ್ ರೀತಿ ಹೋಗಿದ್ ರೀತಿ ಬೆಳೀತಾ ಇರೋ ರೀತಿ ನೋಡಿದ್ರೆ ಖುಷಿ ಆಗತ್ತೆ. ನಮ್ ಸಿನಿಮಾ ಅದೇ ತಿಂಗಳು, ಅವ್ರ ಸಿನಿಮಾನು ಅದೇ ತಿಂಗಳು. ಸೊ ಒಂದು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂತ ಸಿನಿಮಾ ಅದು, ಚೆನ್ನಾಗಿ ಆಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ವ್ಯಕ್ತಿ ಕೆಲವೊಂದು ಸಲ ಬೆಳವಣಿಗೆ ತನ್ನ ಪರಿಸರವನ್ನು ಬದಲಾಯಿಸೋದಕ್ಕೆ ಪ್ರೇರಕವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಯಶ್ ಅವರ ಒಂದು, ಆದ್ರೆ ಆ ತರದ ವಿಚಾರ ಎಲ್ಲೂ ಕೇಳ್ಪಟ್ಟಿಲ್ಲ ನಾನು. ಅಂದ್ರೆ ಅವರ ಸ್ನೇಹಿತರ ಬಳಗ ಹಾ ಯಾರನ್ನು ದೂರ ಇಟ್ಟಿಲ್ಲ ಅನ್ನುವಂಥದ್ದು. ಇಟ್ಟಿಲ್ಲ, ದೂರ ಇಟ್ಟಿಲ್ಲ, ಯಾಕೆ ಇಡ್ತಾರೆ? ಅದೊಂದು ಆರೋಪ ಅವ್ರ ಮೇಲೆ ಬಂದಿಲ್ಲ ಇವತ್ತವರೆಗೂ. ಖುಷಿ ಏನಿಗೆ ಬರುತ್ತೆ, ಯಾರನ್ನೂ ಇರಲ್ಲ. ಅವ್ರು ಹೋಗ್ತಿರೋ ಸ್ಪೀಡ್ಗೆ ನಾವು ಹೋಗಕ್ ಆಗದೆ ಇರ್ಬೋದು, ಬಟ್ ಅವ್ರ ಹತ್ತು ಸ್ಪೀಡ್ ಇದೆಯಲ್ಲ, ಅವ್ರ ಪ್ರೆಷರ್ ಅಂತ ಹೋಗ್ತಿರ್ತಾರೆ, ನಾವು ಹೋಗದೆ ಇರ್ಬೋದು, ಬಟ್ ಹಂಗಂತ ಎಳದೇ ಇರಲ್ಲ, ಎಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರು ಬಿಡಿಸೋ ಅವ್ರ ಕೈ ಅವ್ರು ಹಿಡ್ದಿರ್ತಾರೆ. ಈಗ ಅವರೇ ಅಲ್ಲ, ಎಲ್ಲರೂ ಹಿಡ್ದಿರ್ತಾರೆ, ಆದ್ರೆ ಯಾವತ್ತೂ ಮಾಡಿಲ್ಲ ಯಾರು. ಮತ್ತೆ ನಮ್ಮ ಕನ್ನಡದ ಕಲಾವಿದರು ಅವ್ರ ಜೊತೆ ಕಾಣಿಸ್ಬೋದಲ್ವಾ? ಮತ್ತೆ ಯಾವ್ದಾದ್ರು ನಿರೀಕ್ಷೆ ಇದೆ? ಎಲ್ಲ ಬಹುತೇಕ ಯಶ್ ಮುಗಿತಿನ ಕನ್ನಡ ಸಿನಿಮಾ ಮಾಡೋದಿಲ್ಲ, ಬಟ್ ಕೈ ಬಿಟ್ರು ಅನ್ನೋ ತರದಲ್ಲಿ ಇದಾರೆ. ಬಟ್ ಅವ್ರ ನಮ್ಗೆ ನಂಬಿಕೆ ಇದೆ, ಆ ಮನುಷ್ಯ ಕನ್ನಡದಲ್ಲಿ ಮಾಡೇ ಮಾಡ್ತಾರೆ. ಟಾಕ್ಸಿಕ್ ಅಂತ ಮಾಡಿದ್ರು ಅದು ಕನ್ನಡ ಸಿನಿಮಾ ಅಂತಾನೆ ತಾನೇ ಮಾಡ್ತಿರೋದು, ಕನ್ನಡಕ್ಕೋಸ್ಕರ ತಾನೇ ಮಾಡಿದ್ದು. ಈ KGF ಸಿನಿಮಾ ಮಾಡಿದ್ಮೇಲೆ ಮಾಡಿದ್ರು, ಏನೋ ಒಂದು ಮಾಡಿದೀವಿ, ನಮ್ ಕನ್ನಡ ಚಿತ್ರರಂಗನ ಬೇರೆ ಅಂತ ತಗೊಂಡೋಗ್ತೀವಿ ಅಂತಾನೆ ಹೇಳಿದ್ದು. ಟಾಕ್ಸಿಕ್ಕು ಕೂಡ ಕನ್ನಡ ಸಿನಿಮಾನೇನೆ. ಸೊ ಕನ್ನಡ ಸಿನಿಮಾನ ಬೇರೆ ಹಂತಕ್ಕೆ ಬೇರೆಯವ್ರು ನೋಡ್ಬಿಟ್ಟು ಇವ್ ಯಾರು ಹೀರೋ ಅಂತ ಕೇಳಿದಾಗ ಇವ್ರು ಕರ್ನಾಟಕ ಹೀರೋ, ಕನ್ನಡ ಹೀರೋ ಅಂತ ಹೇಳೋದು ಅಲ್ವಾ? ವರ್ಲ್ಡ್ ವೈಡ್ ಸೂಪರ್ ಸ್ಟಾರ್ ಈಗ. ಬಟ್ ಕೈಲಿ ಹಿಡ್ಕೊಂಡ ತಕ್ಷಣ ಮುದ್ದೆ ಉಪ್ಸಾರು ಸೈಡಲ್ಲಿ ಮುಂಬೈನಲ್ಲೂ ಮುದ್ದೆ ತಿಂತಾರೆ. ಹೌದು, ಯೋಗರಾಜ್ ಭಟ್ರು ನಾನ್ ಹೇಳ್ತಿದ್ರಲ್ಲ. ಹೇಳ್ತಿದ್ರಲ್ಲ, ಹೌದು. ಮುದ್ದೆ ಸೊಪ್ಪು ಉಪ್ಸಾರು ಖಾರ ಸೈಡ್ನಾಗ ಸೌತೆಕಾಯಿ ಹಾಕೊಂಡು ಕೂತಿ, ನಾನು KGF ಶೂಟಿಂಗ್ ಅಲ್ಲಿ ಜನದಾಗ ಯಾರೋ ಕೂದಾಗ ಊಟ ಮಾಡಿ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರು ಸೈಡ್ ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ದೆ. ಹಂಗೆ ಮಂಡ್ಯ ಹುಡುಗರು ತರ ಮಂಡ್ಯ ಹುಡುಗರು ಏನೇ ಆಗಿರ್ಬೋದು, ಮಣ್ಣು ರಕ್ತ ನಮ್ ಕನ್ನಡದ ಮೇಲೆ ಅಭಿಮಾನ ಯಾವಾಗಲೂ ಹೋಗಿಲ್ಲ. ಈ ಕಾಮಿಡಿ ಸೊಗಡು ಅನ್ನುವಂಥದ್ದು ಈ ರೀತಿಯಾದಂತಹ ಸಿನಿಮಾಗಳಲ್ಲಿ ಮಜಾ ಕೊಡುತ್ತಾ, ಅಥವಾ ಒಂದು ಸಿಟಿ ಮಾಡ್ರನ್ ಆ ತರದಲ್ಲಿ ಮಜಾ ಕೊಡುತ್ತಾ? ಅದು ನಾನು ಬೈಫರ್ಕೇಟ್ ಮಾಡಿದೀನಿ ನಾನು ಇದಕ್ಕೆ ಅಂತ ಕೂತಾಗ. ಏನು ಸಿಟಿನಲ್ಲಿ ಏನಾಗುತ್ತೆ, ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಇರ್ತವೆ ಕಾಮಿಡಿ ಮಾಡ್ಬೇಕಾದ್ರೆ, ಬಟ್ ಹಳ್ಳಿನಲ್ಲಿ ರೂಲ್ಸ್ ಇಲ್ಲ. ತುಂಬಾ ಸ್ವತಂತ್ರ ಇರುತ್ತೆ ಹಳ್ಳಿಯಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ. ಯಾಕಂದ್ರೆ ಭಾಷೆಯ ಪರಿಮಿತಿ ಇರೋದಿಲ್ಲ, ಇಷ್ಟೇ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂತ ಇರೋದಿಲ್ಲ. ಬಟ್ ಬೆಂಗಳೂರಲ್ಲಿ ಇಷ್ಟೇ ಇರುತ್ತೆ, ಇಲ್ಲ ಇಷ್ಟು ಮೇಲೆ ಹೋದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸ್ತಾ ಇರುತ್ತೆ. ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾಗ ನಾವು ಸಿಟಿನಲ್ಲಿ ಎಲ್ಲ ಬಾಲ ಅಂತ ಅನ್ಬೋದು, ಅದು ಕಮಿಷನ್ ಮುಂದೆ ಹಂಗೆ ಮಾತಾಡಕ್ಕಾಗಲ್ಲ. ಆದ್ರೆ ಹಳ್ಳಿನಲ್ಲಿ ಯಾರ ಮುಂದೆ ಏನ್ ಬೇಕಾದ್ರೆ ಮಾತಾಡ್ಬೋದು ನಾವು, ಸ್ವತಂತ್ರ ಮಾತಾಡ್ಬಿಡ್ಬೋದು. ಬಲ್ಲ ಕಮಿಷನರ್ ಅಂತ ಅನ್ಬೋದು ನಾವು, ಅಲ್ಲ ಬಲ್ಲ ಊಟ ಮಾಡ ಬಲ್ಲ ಅಂತ. ಗೊತ್ತಿಲ್ಲ, ಅವ್ರಿಗೆ ಮುಜುಗರ ಆಗ್ಬೋದು, ಬಟ್ ಅಲ್ಲೆಲ್ಲ ಸ್ವಲ್ಪ ಎಜುಕೇಟೆಡ್ ತರನೋ ಏನು. ಸ್ವತಂತ್ರ ಸರ್, ಪ್ರೀತಿಯಿಂದ ಮಾತಾಡ್ಬೋದು. ಈಗ ಎರಡನ್ನು ಮಿಕ್ಸ್ ಮಾಡಿ ಕಷ್ಟ. ಇವರು ಬೆಂಗಳೂರು ಹುಡುಗ, ನಾನು ಮಂಡ್ಯದಿಂದ ಹೋಗಿರೋನು, ಇಬ್ರು ಬೆಂಗಳೂರಲ್ಲಿ ಸಿಗ್ತೀವಿ, ಆ ಕಾಂಬಿನೇಷನ್ ಇರುತ್ತಲ್ಲ, ಅದ್ ನಿಮಗೆ ಕಾಮಿಡಿ ಉಡ್ಸುತ್ತೆ. ಹೌದು, ಅಲ್ಲೇ ಇರೋರು ಆದ್ರೆ ನಿಮ್ಗೆ ಸ್ವಲ್ಪ ಕಷ್ಟ. ಅಲ್ಲಿ ಇದಕ್ಕೆ ಕಾಮಿಡಿ ಮಾಡಿದ್ರೆ ಅದನ್ನ ಸಿನಿಮಾದಲ್ಲಿ ತಂದ್ಬಿಟ್ಟು ತೋರ್ಸೋದು ಕಷ್ಟ ಆಗುತ್ತೆ. ಸಿನಿಮಾದಲ್ಲಿ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಕೊನೆಯದಾಗಿ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಎಲ್ಲಾ ಪೋಷಕ ಕಲಾವಿದರು, ಎಲ್ಲಾ ಕಲಾವಿದರ ಪರವಾಗಿ, ಸೊ ಮೇನ್ ಸ್ಟ್ರೀಮ್ ಕಲಾವಿದರನ್ನು ಹೊರತುಪಡಿಸಿ ಉಳಿದ ಕಲಾವಿದರಿಗೆ ತೃಪ್ತಿ ಇದೆಯಾ ಸರ್ ಕನ್ನಡ ಚಿತ್ರರಂಗ ನಡೆಸ್ಕೊತಿರುವಂತ ಸಂಭಾವನೆ ವಿಚಾರವಾಗಿ? ಅವ್ರನ್ನ ಕೇಳ್ಬೇಕು ನಾವು. ಕಲಾವಿದರಿಗೆ ಒಂದೊಂದು ಸಲ ಒಂದು ಕೊರಕು ಇರುತ್ತೆ ಸರ್. ನಾವು ಅವ್ರನ್ನ ನೋಡಿ ಸರ್, ನಾನು ಒಂದು ಮಾತು ಹೇಳ್ತೀನಿ. ಪೇಮೆಂಟ್ ಅನ್ನೋ ವಿಚಾರಕ್ಕೆ ಬೆಳಿಗ್ಗೆ ಇದ್ದ ಟಿಫನ್ನು ಮಧ್ಯಾಹ್ನ ಊಟಕ್ಕಿರಲ್ಲ, ಮಧ್ಯಾಹ್ನ ಊಟಕ್ಕಿದ್ದ ಟಿಫನ್ನು ಸಾಯಂಕಾಲ ಊಟಕ್ಕಿರಲ್ಲ. ಸೊ ಯಾವುದೇ ಸಿನಿಮಾ ಆಗಲಿ ಯಾವುದೇ ಇದಾಗಲಿ ಆಯಾ ತಕ್ಕಂಥ ಮಾರ್ಕೆಟ್ ತಕ್ಕಂತೆ ಇದ್ದೇ ಇರುತ್ತೆ. ಅದೇ ಸಂಭಾವನೆ ಇದೊಂದು ಉದ್ಯಮ ಅಲ್ವಾ ಸರ್, ಎಲ್ಲರೂ ಒಂದೇ ತರ ರೂಲ್ಸ್ ಮಾಡೋಕ್ಕಾಗಲ್ಲ, ಇದಿಷ್ಟೇ ಅಂತ. ನಮ್ಮ ಲೈಟ್ ಆಫೀಸರ್ಸ್ಗೆ ಗೌರವ ಸಿಗ್ಬೋದಲ್ವಾ? ಅಲ್ಲ ಸರ್ ಗೌರವನೇ ಸಿಗ್ಬೇಕು ಅಂತ ಆಕ್ಟ್ ಮಾಡ್ತೀರ, ನಾವು ಎಂಟರ್ಟೈನ್ ಮಾಡ್ಬೇಕು ಅಂತ ಆಕ್ಟ್ ಮಾಡ್ತಿರೋದು. ಅದು ಸಿಗುತ್ತೆ ಬಿಡಿ. ಈಗ ಬಂದು ಇಷ್ಟು ಚೆನ್ನಾಗಿ ಮಾತಾಡ್ಸಿ, ಇದಕ್ಕಿಂತ ಗೌರವ ಇನ್ನೇನ್ ಬೇಕು ಸರ್? ಒಂದು ದೇವಸ್ಥಾನಕ್ಕೆ ಹೋದ್ರೆ ಪೂಜೆ, ಅಪ್ಪ ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಚೆನ್ನಾಗಿ ನಗಿಸ್ತೀರಾ ಅಂತ ಹೇಳ್ತಾರೆ, ಅದಕ್ಕಿಂತ ಗೌರವ ಇನ್ನೇನ್ ಬೇಕು? ಸಂತೃಪ್ತಿ ಆಗಿದೆ, ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ವಿ, ತುಂಬಾ ಚೆನ್ನಾಗಿ ಆಗುತ್ತೆ, ಯಾಕಾಗಲ್ಲ? ನೀವೇನ್ ಹೇಳ್ತೀರಾ? ಅಲ್ಲ ಹೌದು, ಈಗ ದುಡ್ಡು ಮುಖ್ಯನೇ. ನಾವು ನಟನೆ ಮಾಡೋದಕ್ಕೋಸ್ಕರನೇ ಅವ್ರ ಸಂಭಾವನೆ ಅಂತ ಕೊಡೋದಲ್ವ. ಸೊ ಎಲ್ರೂ ನನ್ನ ಪ್ರಕಾರ ಅವ್ರು ತೃಪ್ತಿ ಆಗದಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ, ಮಾಡ್ತಾರೆ. ಬಟ್ ಈಗ ನೀವು ಹೇಳಿದ್ರೆ ಯಾರು ಮುಂಚೂಣಿ ಮತ್ತು ಹಿಂದೆ ಇರೋರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅವ್ರವ್ರದ್ದೇ ಆದಂತಹ ಕಮಿಟ್ಮೆಂಟ್ಗಳಿರ್ತವೆ. ಅವರವರ ಕಮಿಟ್ಮೆಂಟ್ಗೆ ಅವ್ರವ್ರಿಗೆ ಬರ್ತಿರೋಂಥ ಸಂಪಾದನೆ ಅಲ್ಲಲ್ಲಿಗೆ ಸರಿ ಹೋಗ್ತಾರೆ. ಕೋಟಿ ದುಡಿಯೋರು 1.25 ಕೋಟಿ ರೂಪಾಯಿ ಲೋನಲ್ಲಿ ಇರ್ತಾರೆ.
1 ಲಕ್ಷ ಅಂತಂದ್ರೆ 1.5 ಲಕ್ಷ ರೂಪಾಯಿ ಲೋನ್ ಲೋನ್ ಅಲ್ಲಿ ಇರ್ತದೆ, ಒಟ್ಟಿನ ಸಾಲ ಅಂತೂ ಇರುತ್ತೆ. ಎಲ್ಲರೂ ಮಾಡ್ಕೊಂಡಿರ್ತಾರೆ. ಸರ್ ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ. ಇದೊಂದೇ ಕರೆಕ್ಟಾಗಿ ಹೇಳಿದ. ಏನೋ ಒಟ್ಟಿನಲ್ಲಿ ಒಟ್ಟಿಗೆ ಜೊತೆ ಇಲ್ಲ ನಡೆಸಿದೀರಾ? ಅಂತ ಹೇಳೋಣ ನೀನು, ಇಲ್ಲ ಅಂತ ಹೇಳು. ಇರುವೆ ಭಾರ ಇರುವೆಗೆ ಇರ್ತದೆ, ಆನೆ ಭಾರ ಆನೆ. ಹೌದು, ಖಂಡಿತವಾಗ್ಲು ಅದು ಅದ್ರಲ್ಲಿ ಅದೇ ಎರಡು ಸಾಲ ಮಾತಿಲ್ಲ. ಇದೆ. ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗಲ್ಲ ಅನ್ನುವಂತ ಮಾತಿದೆ. ಸರ್ ನೆಮ್ಮದಿ ಹುಡುಕೋಬೇಕು, ನೆಮ್ಮದಿ ಹುಡುಕೋತೀವಿ ನಟನೆ ಮುಖಾಂತರ. ನಿಮ್ದಿ ಜೊತೆಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ಲಿ, ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರ್ಲಿ, ಹೌದು. ನಗ್ನಾಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಪದೇ ಪದೇ ಈ ತರ ಸಿಗ್ತಾ ಇರೋಣ, ಪದೇ ಪದೇ ಮಾತಾಡಿಸ್ತಾ ಇರೋಣ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಖುಷಿ ಆಯ್ತು. ಒಂದಷ್ಟು ವಿಷಯಗಳನ್ನ ಬೇರೆ ಬೇರೆ ನಮ್ಮ ವಿಷಯಗಳನ್ನ ಮನ್ಸಲ್ಲಿ ಮಾತಾಡಿ ಇದ್ದಿದ್ದು ಹೇಳ್ದಂಗಾಯ್ತು ನನಗೆ.